ಸರ್ವೇ ಭವಂತು ಸುಖಿನಃ. ಇಂದಿನ ಪಂಚಾಂಗವನ್ನು ನೋಡೋಣ. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ. ಇಂದು ಬುಧವಾರ ಪೌರ್ಣಮಿ ತಿಥಿ ಹಾಗೂ ಇಂದು 29ನೇ ತಾರೀಖು ಮತ್ತು ಇಂದು ಉತ್ತರಾಷಾಢ ನಕ್ಷತ್ರ. ಇಂದು ಗುರುಪೌರ್ಣಿಮಾ ಇದು ವ್ಯಾಸ ಪೌರ್ಣಿಮಾ. ನಮ್ಮ ಈ ಒಂದು ವೈದಿಕ ಸಂಪ್ರದಾಯದಲ್ಲಿ ಹಾಗೂ ವೇದಗಳ ಮೇಲೆ ಆಧರಿಸಿದಂತಹ ಎಲ್ಲ ಮತಗಳಿಗೂ ಕೂಡ ವ್ಯಾಸರೇ ಅತ್ಯುತ್ತಮವಾದಂತಹ ಗುರು. ಯಾಕೆಂತಂದರೆ ವೇದಗಳನ್ನು ನಮ್ಮ ತನಕ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದು ವೇದವ್ಯಾಸರು. ಹೀಗಾಗಿ ವ್ಯಾಸ ಪೂರ್ಣಿಮಾ ಇದನ್ನೇ ಗುರುಪೂರ್ಣಿಮಾ ಅಂತ ಹೇಳ್ತೀವಿ. ನಮಗೆ ಬೇಕಾದಂತಹ ಗುರುಗಳನ್ನು ನಾವು ಹೋಗಿ ಸಂಧಿಸಿ ಆಶೀರ್ವಾದವನ್ನು ಪಡೆಯಬಹುದು. ಆದರೆ ವ್ಯಾಸರಿಗೆ ನಮಸ್ಕಾರ ಹೇಳೋದನ್ನು ಕೂಡ ನಾವು ಮರೆಯಲೇಬಾರದು. ಯಾಕೆಂದರೆ ಅವರೇ ಪರಮಗುರು. ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಮಾಡಿರೋದು ಅದಕ್ಕೋಸ್ಕರ. ವ್ಯಾಸ ರೂಪದಲ್ಲಿ ಬಂದು ಕೃಷ್ಣ ದ್ವೈಪಾಯನ ಅಂತಲೇ ಹೆಸರು. ಈ ಕಲ್ಪದಲ್ಲಂತೂ ಅವರೇ ಕೃಷ್ಣನ ಅವತಾರ. ಹೀಗಾಗಿ ಕೃಷ್ಣನ ವಿಶೇಷವಾದಂತಹ ಪೂಜೆ, ವ್ಯಾಸ ಮಹರ್ಷಿಗಳ ವಿಶೇಷವಾದಂತಹ ಪೂಜೆಯನ್ನು ಇವತ್ತು ನಾವು ಮಾಡಬೇಕು. ಇಂದು ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ನಕ್ಷತ್ರದ ಅಧಿಪತಿ ರವಿ. ಹೀಗಾಗಿ ಇವತ್ತು ನಮಗೆ ಎಲ್ಲವೂ ನಮ್ಮ ಪರವಾಗಿ ನಾವು ಹೇಳಿದಂತೆ ನಡೆಯಬೇಕು ಅನ್ನುವಂತಹ ಒಂದು ಮಾನಸಿಕ ಸ್ಥಿತಿ ಇರುವಂತಹ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಅದೃಷ್ಟ ಪರೀಕ್ಷೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದಲ್ಲಿ ಬಹಳ ದೊಡ್ಡ ಯಶಸ್ಸು ಸಾಧ್ಯ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಮನಸ್ಸಿಗೆ ಕ್ಲೇಶ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಭಾಗ್ಯೋದಯವಾಗುತ್ತೆ. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪರವಾಗಿ ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಸ್ವಲ್ಪ ತೊಂದರೆಗೆ ಈಡಾಗ್ತೀರಿ. ಹೀಗಾಗಿ ಮಧ್ಯಾಹ್ನವಾದ ಮೇಲೆ ಮುಖ್ಯ ನಿರ್ಧಾರಗಳು ಯಾವುದೂ ಬೇಡ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಸಾಮಾಜಿಕ ಚಟುವಟಿಕೆಗಳು, ಶತ್ರುಗಳು ಇತ್ಯಾದಿಗಳಿಂದ ನೀವು ಬ್ಯುಸಿಯಾಗಿರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಮನಸ್ಸಿಗೆ ನೆಮ್ಮದಿ ಮತ್ತು ದಾಂಪತ್ಯದಲ್ಲಿ ಯಶಸ್ಸು. ಸಿಂಹರಾಶಿಯವರಿಗೆ ಮಧ್ಯಾಹ್ನದವರೆಗೂ ತನಕ ನೀವು ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಸಿಕ್ಕಾಕೊಂಡು ತೊಲಲಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಶತ್ರುನಾಶ, ಶತ್ರುಧ್ವಂಸ, ಕೆಲಸ ಕಾರ್ಯದಲ್ಲಿ ಯಶಸ್ಸು. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸಂಸಾರದ ತಾಪತ್ರಯಗಳ ಬಗ್ಗೆ ತೊಂದರೆ. ಮಧ್ಯಾಹ್ನವಾದ ನಂತರ ಹಣಕಾಸಿನ ವಿಚಾರದ ಬಗ್ಗೆ ಗಮನವನ್ನು ಹರಿಸ್ತೀರಿ. ಮಕ್ಕಳ ಬಗ್ಗೆ ಹೆಚ್ಚಿನ ಗಮನ ಪೋಷಕರಿಗೆ ಅವಶ್ಯಕ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಎಲ್ಲವೂ ನಿಮ್ಮ ಪ್ರಕಾರ ನಡೆಯುವಂತೆ ಭಾಸವಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಸ್ವಲ್ಪ ತೊಂದರೆ ಆಗಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮನಸ್ಸಿಗೆ ಕ್ಲೇಶ ಪ್ರಾರಂಭವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ನಿಮ್ಮ ಪ್ರೀತಿ ಪಾತ್ರರೊಡನೆ ಸಂಸಾರದಲ್ಲಿ ಎಲ್ಲ ತೊಂದರೆಗಳನ್ನು ನಿಭಾಯಿಸಿಕೊಂಡು ಸುಖವಾಗಿ ಮಾತನಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಬಂಧು ಬಾಂಧವರೊಡನೆ ಒಳ್ಳೆಯ ಸಂದರ್ಭವನ್ನು, ಸಮಯಗಳನ್ನು ನೋಡಿ ಅವರ ಜೊತೆ ಒಡನಾಟದಿಂದ ಮನಸ್ಸಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನು ಪಡ್ಕೊಳ್ತೀರಿ. ಮಾಧ್ಯಮದಲ್ಲಿರೋರಿಗೆ ಮಧ್ಯಾಹ್ನ ಅತ್ಯುತ್ತಮ. ಧನು ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ವೈಯಕ್ತಿಕವಾಗಿ ಯೋಚನೆ ಮಾಡ್ತಾ ಇರ್ತೀರಿ. ನಾನೇನು ಮಾಡಲಿ, ನಾನು ಯಾಕೆ ಮಾಡಲಿ ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ನಿಮ್ಮ ಕುಟುಂಬದವರೊಡನೆ ಅವರ ಸಂತೋಷಕ್ಕೋಸ್ಕರ ನೀವು ಹೆಚ್ಚಿನ ಕೆಲಸಗಳನ್ನು ಮಾಡ್ತೀರಿ. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಸ್ವಲ್ಪ ಅದೃಷ್ಟ ಪರೀಕ್ಷೆ ಮತ್ತು ಬೇರೆಯವರಿಂದ ತೊಂದರೆಗಳು ಮುಂದುವರಿತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮಾರ್ಗದರ್ಶನ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ, ಶಾಂತಿ ಪ್ರಾಪ್ತಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಉತ್ತಮವಾದಂತಹ ದಿವಸ. ಮಧ್ಯಾಹ್ನವಾದ ಮೇಲೆ ಎಲ್ಲರ ಸಹಕಾರ ಒಮ್ಮೆಲೆ ಕಡಿದು ಹೋಯ್ತೇನೋ ಅನ್ನುವಂತಹ ಭಾವನೆ ಬರಬಹುದು. ಹೀಗಾಗಿ ಮಧ್ಯಾಹ್ನವಾದ ಮೇಲೆ ಯಾವುದೇ ಮುಖ್ಯ ಮೀಟಿಂಗ್ ಇತ್ಯಾದಿಗಳು ಇಟ್ಕೊಳ್ಳೋದು ಬೇಡ. ಮೀನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕಾರ್ಯಕ್ಷೇತ್ರದ ತೊಂದರೆಗಳು, ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಇರುತ್ತೆ. ಮಧ್ಯಾಹ್ನವಾದ ನಂತರ ಬಂಧು ಮಿತ್ರರೊಡನೆ ನೀವು ಆರಾಮವಾಗಿ ಸಮಯವನ್ನು ಕಳೆದು ಸ್ವಲ್ಪ ಧನಾಗಮ ಕೂಡ ಮಿತ್ರರಿಂದ ಸಾಧ್ಯವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಭಗವದ್ಗೀತಾ ಶ್ಲೋಕಗಳ ಶ್ರವಣ, ಪಠನ, ಮನನ, ಲೇಖನದಿಂದ ಭಗವಂತನ ಪ್ರೀತಿಯನ್ನು ನಾವು ಗಳಿಸೋದರಲ್ಲಿ ಸಂದೇಹವೇ ಇಲ್ಲ. ಶುಭಮಸ್ತು. ಶ್ರೀಕೃಷ್ಣ ವಿಜಯತೆ.